ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 1 ತಿಂಗಳಾಗಿದೆ. ಕೇವಲ 1 ತಿಂಗಳಲ್ಲಿ ಡಿಕೆ ಸಾಕಷ್ಟು ಕನಸಿನ ಯೋಜನೆ, ಅಭಿವೃದ್ಧಿ ಕನಸುಗಳಿಗೆ ಚುರುಕು ಮುಟ್ಟಿಸಿದ್ದಾರೆ. 1 ತಿಂಗಳ ಸಂಭ್ರಮದ ನಡುವೆ ಕುಟುಂಬ ಸಮೇತರಾಗಿ ಸಿದ್ದರಾಮಯ್ಯ ಭೇಟಿ ಮಾಡಿರುವಂತ ಡಿಕೆ ಮಾರ್ಗದರ್ಶನ ಪಡೆದು ಉಪಹಾರ ಸೇವಿಸಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ಕೊಡ್ತೇವೆ. ಇನ್ನು ಎಷ್ಟೇ ಹುದ್ದೆಗಳು ಖಾಲಿಗಿದೆ ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಯಾರು ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ, ಎಲೆಕ್ಟ್ರಿಸಿಟಿ, ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. B2A ಖಾತಾ ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ರಚನೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ತಿಂಗಳ ಸಂಭ್ರಮ. 16 ಸವಾಲುಗಳನ್ನ ಮೆಟ್ಟಿ ಆಡಳಿತಕ್ಕೆ ಡಿಕೆ ಚುರುಕು. 100 ಸವಾಲು, 16 ಸಮಸ್ಯೆಗಳು, ಮಂತ್ರಿಗಿರಿಗಾಗಿ ಹಿರಿಯರು ಕಿರಿಯರ ಒತ್ತಡ, ತಮ್ಮ ಆಡಳಿತದಲ್ಲಿ ಸಾಕ್ಷಿಗುಡ್ಡೆ ಬಿಟ್ಟು ಹೋಗಬೇಕೆಂಬ ಆಸೆ. ಇಷ್ಟೆಲ್ಲ ಮನದಲ್ಲಿಟ್ಟುಕೊಂಡ ಸಿಎಂ ಡಿಕೆ ಶಿವಕುಮಾರ್ ತಿಂಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಅಡಿಪಾಯ ಹಾಕಿದ್ದಾರೆ. ರಾಜ್ಯದಲ್ಲಿ ಡಿಕೆ ಸರ್ಕಾರ ಅಧಿಕಾರಕ್ಕೆ ಬಂದು 1 ತಿಂಗಳು ಕಳೆದಿದ್ದು, ಡಿಕೆ ಕನಸಿನ ಯೋಜನೆಗಳು ರಾಜ್ಯದ ಜನರ ಗಮನ ಸೆಳೆಯುತ್ತಿವೆ. ಪತ್ನಿ ಮತ್ತು ಸಹೋದರನ ಜತೆ ಸಿದ್ದರಾಮಯ್ಯ ಭೇಟಿಯಾದ ಡಿಕೆ ಶಿವಕುಮಾರ್ ಆಡಳಿತಕ್ಕೆ ಸಿದ್ದರಾಮಯ್ಯ ಮಾರ್ಗದರ್ಶನ. ಸಿದ್ದರಾಮಯ್ಯ ಕಾಲಿಗೆ ನಮಸ್ಕರಿಸಿದ ಡಿಕೆ ಸಹೋದರ ಸುರೇಶ್. ಡಿಕೆ ಆಡಳಿತಕ್ಕೆ 1 ತಿಂಗಳು ತುಂಬಿದ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಡಿಕೆ ದಂಪತಿ ಹಾಗೂ ಸಹೋದರ ಡಿಕೆ ಸುರೇಶ್ ಭೇಟಿ ಮಾಡಿದ್ರು. ಖುದ್ದು ಸಿದ್ದರಾಮಯ್ಯರ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿದ ಡಿಕೆ ಕುಟುಂಬವನ್ನ ಸಿದ್ದರಾಮಯ್ಯ ನಗುಮಗದಿಂದ ಸ್ವಾಗತ ಮಾಡಿದ್ರು. ಇದೇ ವೇಳೆ ಡಿಕೆ ಸುರೇಶ್ ಸಿದ್ದರಾಮಯ್ಯ ಕಾಲಿಗೆ ನಮಸ್ಕರಿಸಿದ್ರು. ಸಿಎಂ ಸ್ಥಾನದಿಂದ ಇಳಿಯುವ ಮುನ್ನ ಒಮ್ಮೆ ಸಿದ್ದರಾಮಯ್ಯ ಡಿಕೆ ಮನೆಗೆ ತೆರಳಿದ್ದಾಗ್ಲೂ ಡಿಕೆ ಸುರೇಶ್ ಆಶೀರ್ವಾದ ಪಡೆದುಕೊಂಡಿದ್ರು. ಇದಾದ ಬಳಿಕ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಸುರೇಶ್ ಕೆಲಕಾಲ ಚರ್ಚೆ ಮಾಡಿದ್ರು. ನಂತರ ಮೂವರು ಒಟ್ಟಿಗೆ ಕೂತು ಉಪಹಾರ ಸೇವನೆ ಮಾಡಿದ್ರು. ಸಿದ್ದರಾಮಯ್ಯ ಭೇಟಿ ಬಗ್ಗೆ ಟ್ವೀಟ್ನಲ್ಲಿ ಮಾಹಿತಿ ಹಂಚಿಕೊಂಡ ಸಿಎಂ ಡಿಕೆ, ಸಿದ್ದರಾಮಯ್ಯನವರ ಆಶೀರ್ವಾದ, ಮಾರ್ಗದರ್ಶನಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಸಿಎಂ ಡಿಕೆ 1 ತಿಂಗಳ ಆಡಳಿತ ಅವಧಿಯಲ್ಲಿನ ಯೋಜನೆಗಳನ್ನು ನೋಡೋದಾದ್ರೆ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲಾಗಿದೆ. ರಾಜ್ಯದ ಎಲ್ಲ ಪಂಚಾಯಿತಿ ವಾರ್ಡ್ಗಳಲ್ಲಿ ಭಾರತ ಜೋಡೋ ಯುವಕರ ಸಂಘ ಸ್ಥಾಪನೆ ಮಾಡಲಾಗಿದ್ದು, ತಲಾ 10 ಲಕ್ಷ ರೂಪಾಯಿ ನೀಡುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ. 2,500 ಅಡಿವರೆಗಿನ ನೂತನ ವಸತಿ ಕಟ್ಟಡಗಳ ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಓಸಿ ವಿನಾಯಿತಿ ನೀಡಲಾಗಿದೆ. ರಾಜ್ಯದ ಜನತೆಗೆ ಸರ್ಕಾರದಿಂದ ಭೂ ಗ್ಯಾರಂಟಿ ಗಿಫ್ಟ್ ನೀಡಲಾಗಿದ್ದು, ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಸರ್ಕಾರ ಅವಕಾಶ ನೀಡಿದೆ. ಬೆಂಗಳೂರಿನ ರಸ್ತೆಗಳನ್ನು ಗುಂಡಿಮುಕ್ತಗೊಳಿಸಲು 2,000 ಕೋಟಿ ರೂಪಾಯಿ ಯೋಜನೆ ರೂಪಿಸಲಾಗಿದೆ. 72,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ 6 ತಿಂಗಳ ಗಡುವು ನೀಡಲಾಗಿದೆ. ಸಾರ್ವಜನಿಕರ ಕುಂದುಕೊರತೆಗೆ ಪ್ರಜಾಸೇವೆ ಎಂಬ ಪ್ರತ್ಯೇಕ ಸಚಿವಾಲಯ ತೆರೆಯಲಾಗಿದೆ. ಸರ್ಕಾರಕ್ಕೆ 1 ವರ್ಷ ಪೂರೈಸಿದ್ರ ಬಗ್ಗೆ ಮಾತನಾಡಿದ ಡಿಸಿಎಂ ಪರಮೇಶ್ವರ್, ಸರ್ಕಾರಕ್ಕೆ ಮುಂದೆ ಇರೋ ಸವಾಲು ಸ್ವೀಕಾರ ಮಾಡುತ್ತೇವೆ. ಇದು ಮುಂದುವರಿದ ಸರ್ಕಾರ, ಹೊಸ ಸಿಎಂ ಅಷ್ಟೇ, ಹೊಸ ಆಲೋಚನೆ ಇದ್ದಾವೆ, ಸವಾಲು ಸ್ವೀಕರಿಸುತ್ತೇವೆ ಅಂದ್ರು. ಸವಾಲನ್ನು ಸ್ವೀಕಾರ ಮಾಡ್ತೀವಿ. ಯಾಕೆಂದ್ರೆ ನಾವು ಇದು ಮುಂದುವರಿದ ಸರ್ಕಾರ, ಇದೇನು ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ ಇರ್ಬೋದಷ್ಟೇ. ಆದರೆ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಇದು ಮುಂದುವರೆದಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಹೊಸ ಚಿಂತನೆಗಳು, ಆಲೋಚನೆಗಳು ಕೂಡ ಇದ್ದಾವೆ. ಅವೆಲ್ಲವನ್ನು ಸೇರಿ ನಾವು ಜನಗಳಿಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸುವ ಕೆಲಸ ಮಾಡ್ತೇವೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಇದು ಆರಂಭ. ಮುಂದೆ ಸಾಕಷ್ಟು ಸವಾಲಿನ ಬೆಟ್ಟವೇ ಡಿಕೆ ಸರ್ಕಾರದ ಮುಂದಿದೆ. 2028ರ ಚುನಾವಣೆಗೆ ಒಳ್ಳೆ ಆಡಳಿತದ ಮೂಲಕವೇ ಬ್ಲೂ ಪ್ರಿಂಟ್ ಹಾಕಬೇಕಾಗಿದೆ. ಹಾಗೆ ಜನಪರ ಯೋಜನೆ ನೀಡೋದರ ಮೂಲಕ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕಾಗಿರುವ ಸವಾಲು ಡಿಕೆ ಮುಂದಿದೆ. ಈರಣ್ಣ, TV9 ಬೆಂಗಳೂರು.